ಕೊಡ್ತೀನಿ. ಇವತ್ತು 8ನೇ ತರಗತಿಯ ಹಿಂದಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮೂಲ್ಯಾಂಕನಕ್ಕಾಗಿ ಯಾವ ಥರ ಮಂಡಳಿಯವರು ಬಿಡುಗಡೆ ಮಾಡಿದ್ದಾರೆ. 20 ಬಹು ಆಯ್ಕೆ ಪ್ರಶ್ನೆಗಳು ಮತ್ತು 20 ವಿವರಣಾತ್ಮಕ ಪ್ರಶ್ನೆಗಳ ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆಗಳು, ಅವುಗಳ ಬಗ್ಗೆ ಒಂದು ಅಭ್ಯಾಸ ಪತ್ರಿಕೆಯನ್ನು ಹಾಕಿದ್ದಾರೆ. ಸೊ ನೋಡೋಣ ಇದರಲ್ಲಿ ಏನಿದೆ ಕೀ ಆನ್ಸರ್ಸ್ಗಳು ಮತ್ತು ಕ್ವಶನ್ಸ್ಗಳಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದೇ ತರಹದ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೋತ್ತರಗಳ ಎಲ್ಲ ವಿಷಯಗಳ ಉತ್ತರಗಳನ್ನು ಹಾಕಿದ್ದೀವಿ, ಅಭ್ಯಾಸ ಪತ್ರಿಕೆಗಳನ್ನು ಹಾಕಿದ್ದೀವಿ, ಮತ್ತು ಕೆಲವೊಂದಿಷ್ಟು ಪಾಠಗಳ ನೋಟ್ಸ್ಗಳನ್ನು ಸಹಿತ ಕೂಡ ಹಾಕ್ತಾ ಇದ್ದೀವಿ. ಅವೆಲ್ಲ ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ಮತ್ತು 8ನೇ ತರಗತಿ ಮೂಲ್ಯಾಂಕನ ಪರೀಕ್ಷೆ 2023 ಅನ್ನೋ ಒಂದು ಪ್ಲೇಲಿಸ್ಟನ್ನು ಲಿಂಕನ್ನು ಒತ್ತಿದರೆ ಎಲ್ಲ ವಿಡಿಯೋ ನೋಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡೋಣ ಕ್ವಶನ್ ಆನ್ಸರ್ಸ್ ಏನು ಅಂತ. ಪ್ರಶ್ನೆ 1, ಘರ್ ಕಾ ಸಮಾನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಘರ್ ಅಂದರೆ ಏನಪ್ಪ ಅಂದರೆ ಗೃಹ ಅಂತ ಕರಿತೀವಿ. ಆಯ್ಕೆಯೇ ಸರಿಯಾದ ಉತ್ತರ ಇತ್ತು. ರಾಣಿ ಶಬ್ದ ಕಾ ಪುಲ್ಲಿಂಗ ರೂಪ ಹೇ. ನೋಡಿ, ಬಾದಶಾಹ ಬೇಗಮ್ ಆಗ್ತದ, ಓಕೆ, ರಾಜಾದು ರಾಣಿ ಆಗ್ತದ. ಸೊ ರಾಣಿ ಅಂತಕ್ಕಂಥದ್ದು ಪುಲ್ಲಿಂಗ ಶಬ್ದ, ರಾಜ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ನಿಮ್ನಲಿಖಿತ ಶಬ್ದೋं में से ಏಕವಚನ ರೂಪ ಹೇ. ಅಲ್ಲಿ ಬೇಟೆ, ಬಚ್ಚೆ, ಕಮ್ರೆ ಎಲ್ಲ ಬಹುವಚನ ಆದರೆ ಸಿ ಲಡ್ಕಾ ಒಂದೇ ಏಕವಚನ ಅದ. ಆಯ್ಕೆ ಸಿ ಲಡ್ಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಫೂಲ್ ಸದಾ ಹಸ್ತೆ ರಹತೆ ಹೈ. ಓಕೆ, ಈ ವಾಕ್ಯದಲ್ಲಿ ಸಂಜ್ಞಾ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಹೂವು ಅಂತ ಕರಿತೀವಿ. ಹೂವು ಅಂತಕ್ಕಂಥದ್ದು, ಫೂಲ್ ಅಂತಕ್ಕಂಥದ್ದು ಸಂಜ್ಞಾ ಶಬ್ದ. ಪ್ರಶ್ನೆ 5, ನಿಮ್ನಲಿಖಿತ ಮೈಸೆ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಹೇ. ತಮಗೆ ಹೇಳಿದ್ದೀವಿ, ಗೊತ್ತು ಇದೆ. ಆನ ಬತ್ತಂದರೆ ಪ್ರತ್ಯಯ ಕ್ರಿಯಾಪದದ ಅಂತ್ಯದಲ್ಲಿ ಅದು ಪ್ರಥಮ ಆಗಿರ್ತದೆ. ವಾನ ಬತ್ತಂದರೆ ಅದೇನಾಗಿರ್ತದಪ್ಪ ಅಂದರೆ ದ್ವಿತೀಯ ಪ್ರೇರಣಾತ್ಮಕ ಕ್ರಿಯಾ ಆಗಿರ್ತದೆ. ಯಾವ ಶಬ್ದದ ಆನ ಆಗಿರ್ತದ ಅದು ಕರಾನ. ಬಟ್ ನೆನಪಿಟ್ಕೊಡ್ರಿ, ಆನ ಬಂದ್ರೂ ಕ್ರಿಯಾಪದದ ಮೊದಲ ಅಕ್ಷರ ರುಸ್ವಾನೇ ಆಗಿರಬೇಕು. ಸೊ ಬಿ ಕರಾನ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬಾಷ್ಪ ಸೆ ಬಾದಲ್ ಬಂತೆ ಹೈ. ಕ್ರಿಯಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಬಾಷ್ಪದಿಂದ ಮೋಡ ಆಗ್ತದೆ ಅಂತ ಕೇಳಿದ್ದಾರೆ. ಕ್ರಿಯಾ ಶಬ್ದ ಯಾವುದು? ಸೊ ಬಂತೆ ಅಂತಕ್ಕಂಥದ್ದು ಆಗುವವು ಅಂತಕ್ಕಂಥದ್ದು ಕ್ರಿಯಾ ಶಬ್ದ. ಪ್ರಶ್ನೆ 7, ಖುಲಿ ಹವಾ ಮೇ ಲಹರಾತಿ ಉಡ ಉಡಕರ್ ಚಲಿ ಪತಂಗ ಪದ್ಯಾಂಶ ಮೇ ದ್ವಿರುಕ್ತಿ ಶಬ್ದ ಹೇ. ಹೇಳಿದ್ದೀವಿ, ದ್ವಿ ಅಂದರೆ ಎರಡು, ಉಕ್ತಿ ಅಂತಂದರೆ ಕಥನ ಶಬ್ದ. ಒಂದು ಶಬ್ದ 2 ಸಲ ಬತ್ತಂದ್ರೆ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಖುಲಿ ಹವಾ ಮೇ ಲಹರಾತಿ ಉಡ ಉಡಕರ್ ಚಲಿ ಪತಂಗದಲ್ಲಿ ಉಡ ಉಡಕರ್ ಅಂತಕ್ಕಂಥ ಶಬ್ದ ಇದಲ್ಲ, ಅದು 2 ಸಾರಿ ಬಂದದ. ಸೊ ಆಯ್ಕೆ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ನಿಮ್ನಲಿಖಿತ ಮೇ ಸೆ ಶುದ್ಧ ವಾಕ್ಯ ಹೇ ಅಂತ ಇದೆ. ರಾಜು ಕಿ ಮಾ ಬಾಜಾರ್ ಜಾತಿ ಹೇ. ರಾಜು ಕೋ ಮಾ ಬಾಜಾರ್ ಜಾತಿ ಹೇ. ರಾಜು ಕಾ ಮಾ ಬಾಜಾರ್ ಜಾತಿ ಹೇ. ರಾಜು ಕೆ ಮಾ ಬಾಜಾರ್ ಜಾತಿ ಹೇ. ಫಸ್ಟ್ ಆಪ್ಷನ್ ರಾಜು ಕಿ ಮಾ ಬಾಜಾರ್ ಜಾತಿ ಹೇ. ರಾಜುನ ತಾಯಿ ಪೇಟೆಗೆ ಹೋಗುತ್ತಾಳೆ ಅಂತಕ್ಕಂಥ ವಾಕ್ಯ ಸರಿಯಾದ ಉತ್ತರ ಇತ್ತು. ಆಗೆ ಶಬ್ದಕ ವಿರುದ್ಧಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಬಿ ಪೀಛೆ ಇದೆ. ಸೊ ಪೀಛೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 10ನೇ ಪ್ರಶ್ನೆ, ಬರ್ ಡ್ಯಾಶ್ ಇದ್ದ ಅಂತ ಇದೆ. ರಿಕ್ತ ಸ್ಥಾನ ಮೇ ಆನೆ ವಾಲಾ ವರ್ಣ ಹೇ. ಇಲ್ಲಿ ಬರ್ಗದ್ ಅಂತ ಮಾಡಬೇಕು. ಸೊ ಬರ್ಗದ್ ಮಾಡಬೇಕಾದ್ರೆ ಅಲ್ಲಿ ಏನು ತುಂಬಬೇಕಾಗ್ತದೆ? ಗ, ಆಲದ ಮರ ಅಂತ ಕರಿತೀವಲ್ಲ, ಬರ್ಗದ್. ಗ ಇಸ್ ದ ರೈಟ್ ಆಪ್ಷನ್. ನಿಮ್ನ ಶಬ್ದೋं में से ಸಹಿ ವರ್ತನಿ ವಾಲಾ ಶಬ್ದ ಹೇ. ಇಲ್ಲಿ ಪ್ರಕೃತಿ ಅಂತಕ್ಕಂಥ ಶಬ್ದವನ್ನು ಸರಿಯಾಗಿರ್ತಕ್ಕಂಥ ವರ್ತನಿ ಯಾವುದು ಅಂತಂದರೆ, 1ನೇದು ಪೃಕ್ತಿ ಇದೆ, 2ನೇದು ಪ್ರಕೃತಿ ಇದೆ, 3ನೇದು ಕೃತಿ ಇದೆ, ಡಿ ಪಕೃತಿ ಇದೆ. ಸೊ ದ ರೈಟ್ ಆಪ್ಷನ್ ಈಸ್ ಆಯ್ಕೆ ಬಿ ಪ್ರಕೃತಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ವರ್ತನಿ ಪದ ಇತ್ತು. ಪ್ರತಿದಿನ ಏಕ ಖಾವೋ ಡಾಕ್ಟರ್ ಸೇ ದೂರ ರಹೋ ಅಂತ ಇದೆ. ಸೊ ಪ್ರತಿದಿನ ಏನು ತಿನ್ನಬೇಕು? ಸೇಬ್ ಅಂತಕ್ಕಂಥ ತಿನ್ನಬೇಕು. ಸೊ ಇದು ಬಂದಿರತಕ್ಕಂಥದ್ದು ಸಂತುಲಿತ ಆಹಾರ ಪಾಠದಲ್ಲಿ. ಓಕೆನಾ? ಸೊ ಏನಾಗ್ತದಪ್ಪ ಅಂತಂದರೆ, ಸುಗಂಧಿ ಹೇಳಿರ್ತಕ್ಕಂಥ ಎಲ್ಲೋ ಕೇಳಿರ್ತಾಳೆ ಈ ವಾಕ್ಯ, ಪ್ರತಿದಿನ ಏಕ್ ಸೇಬ್ ಖಾವೋ ಡಾಕ್ಟರ್ ಸೇ ದೂರ ರಹೋ ಅಂತ ತಾಯಿಗೆ ಹೇಳಿರ್ತಾಳೆ. ಅವಾಗ ಅದು ರಿಪ್ಲೈದಲ್ಲಿ ಬಂದಿರತಕ್ಕಂಥದ್ದು. ನಿಮ್ನ ಮೈಸೆ ಜಾತಿವಾಚಕ ಸಂಜ್ಞಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಜಾತಿ ಅಂತಂದರೆ ಸಂಪೂರ್ಣ ಒಂದು ಸಮೂಹವನ್ನೇ ತೋರಿಸ್ತಕ್ಕಂಥದ್ದು, ಗುಂಪನ್ನೇ ತಿಳಿಸ್ತಕ್ಕಂಥದ್ದು ನದಿ ಅಂತೀವಿ.
ಬಟ್ ಯಮುನಾ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮೋಹನ್ ಆಗಿರ್ಬೋದು ಎಲ್ಲ ವ್ಯಕ್ತಿವಾಚಕ ಸಂಜ್ಞೆ ಆಗಿದ್ದಾವೆ. ಪ್ರಶ್ನೆ 14. ವರ್ಷಾ ಕಿಸಾನೋ ಕೆ ಲಿಯೆ ವರದಾನ್ ಹೇ ಈ ವಾಕ್ಯದ ಕನ್ನಡ ಅನುವಾದ ಏನಾಗ್ತದೆ? ಎಸ್, ವರ್ಷಾ ಕಿಸಾನೋ ಕೆ ಲಿಯೆ ವರದಾನ್ ಹೇ. ಮಳೆ ರೈತರಿಗಾಗಿ ವರದಾನವಾಗಿದೆ. ವರ್ಷ ಅಂದರೆ ಮಳೆ. ಸೊ ಇದು ಸರಿಯಾಗಿರ್ತಕ್ಕಂಥ ಮಳೆಯು ರೈತರಿಗೆ ವರದಾನವಾಗಿದೆ ಅಂತಕ್ಕಂಥ ವಾಕ್ಯ ಸರಿಯಾದ ಉತ್ತರ ಇದೆ ಆಯ್ಕೆ ಬಿ. ಸೊ ಗ ಪ್ಲಸ್ ಮ ಪ್ಲಸ್ ಲಾ ಅಂತ ಇದೆ. ಇದನ್ನು ಜೋಡಿಸಿ ಬರೆದಾಗ ಏನಾಗ್ತದೆ, ಬರೀ ನಡುವೆ ಪ್ಲಸ್ ಚಿಹ್ನೆ ತೆಗಿರಿ. ಸೊ ಉಳಿಯೋದೇನು, ಗಮಲ ಅಂತಕ್ಕಂಥದ್ದೇ ಉಳಿತದೆ. ನಿಮ್ನ ಅಪೂರ್ಣ ವಾಕ್ಯ में आने वाला वाक्यांश है अध्यापक हिंदी. ಎಸ್, ಅಧ್ಯಾಪಕ್ ಹಿಂದಿ ಅಂತ ಇದೆ. ಇಲ್ಲಿ ಪಢ ರಹಾ ಹೇ, ಪಢಾ ರಹೇ ಹೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಅಧ್ಯಾಪಕ್ ಹಿಂದಿ ಪಢಾ ರಹೇ ಹೈ. ಯಾಕಂದರೆ ಅಧ್ಯಾಪಕ ಅಂತಕ್ಕಂಥದ್ದು ನಾವು ಗೌರವ ಸೂಚಕ ಅಂತ ಕರಿತೀವಿ. ಸೊ ಪಢಾ ರಹೇ ಹೈ ಅಂತ ಬರಿತೀವಿ. ಇನ್ಹೋನೆ 800 से अधिक ವೃಕ್ಷೋं को लगाया ಅಂತ ಇದೆ. ಸೊ ಯಾರು 800ಕ್ಕಿಂತ ಹೆಚ್ಚು ಮರಗಳನ್ನು ನೆಟ್ಟಿದವರು? ಆಯ್ಕೆ ಎ ತಿಮ್ಮಕ್ಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜೀವನ ಕೆ ಲಿಯೆ ಯಹ ಅನಿವಾರ್ಯ ಹೇ. ಸೊ ನಮ್ಮ ಜೀವನಕ್ಕೆ ಅತಿ ಅವಶ್ಯಕವಾಗಿ ಅನಿವಾರ್ಯವಾಗಿ ಬೇಕೇ ಬೇಕು ಪಾನಿ. ಮೂಲಿ ಗೋಬಿ ಗಾಜರ್ ಕುರ್ತಾ ಇದೆ. ವರ್ಗೇತರ ಅಂದರೆ ಬೇಮೇಲ್ ಕೇಳಿದಾರೆ. ಮೂಲಿ ಗೋಬಿ ಗಾಜರ್ ಸಬ್ಜಿ ಇದ್ರೆ ಕುರ್ತಾ ನಾಟ್ ಕುರ್ತಾ ಅದಿರ್ದು ಏನಪ್ಪ ಅಂತಂದರೆ ಒಂದು ಬಟ್ಟೆ, ಅರಿವೆ, ಕಪಡ. ಮೊಬೈಲ್ ಕಾ ಅಗ್ರಸ್ ಟೆಲಿಫೋನಿ ಅಂತ ಬರಿತೀವಿ. ಸೊ ಆಯ್ಕೆ ಬಿ ಟೆಲಿಫೋನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 21ನೇ ಪ್ರಶ್ನೆಯಲ್ಲಿ ಫೂಲ ಸದಾ ಹಸ್ತೆ ರಹತೆ ಹೇ ಖಿಲಖಿಲಕರೆ ಝರ್ತೆ ರಹತೆ ಹೇ ಇದರ ಒಂದು ಭಾವಾರ್ಥಗಳನ್ನು ಬರಿಬೇಕು, 2 ಅಂಕ. 22ರಲ್ಲಿ ಒಂದು ಗದ್ಯಾಂಶ ಕೊಟ್ಟಿದ್ದಾರೆ. ಆ ಗದ್ಯಾಂಶವನ್ನು ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದ್ರೆ ಅದಕ್ಕೂ ಕೂಡ 2 ಅಂಕ ಕೊಡ್ತಾರೆ. ಇನ್ಕೆ ಲಿಯೆ ಏಕೈಕ ಸರಳ ವಾಕ್ಯ ಬನಾಯಿದೆ. ಹಾತಿ ಮತ್ತು ನದಿಗಾಗಿ ಒಂದು ಸರಳ ವಾಕ್ಯ ಮಾಡಿ ಅದಕ್ಕೂ ಕೂಡ 2 ಅಂಕ ಕೊಡ್ತಾರೆ. ಇನ್ನು ಏಕ್ ದಿನ 20ವರೆಗೆ ಗಿನತಿಗಳನ್ನ ಪೂರ್ಣ ಮಾಡಿದರೆ ಅದಕ್ಕೂ ಕೂಡ 2 ಅಂಕ ಕೊಡ್ತಾರೆ. ಈ ಕಥೆಯನ್ನು ಇಲ್ಲಿರ್ತಕ್ಕಂಥ ಪದಗಳಿಂದ ಆರಿಸಿ ಪೂರ್ಣ ಮಾಡಿ 2 ಅಂಕ ಇದೆ. ಲಾಸ್ಟ್ ಇರ್ತಕ್ಕಂಥದ್ದು ಇನ್ ಶಬ್ದಕ್ಕೆ ಉಚಿತ ವರ್ಗಕ್ಕೆ ಅಂತರ್ಗತ ಲಿಖಿಯೇ. ಇದರಲ್ಲಿ ದಿನ ಯಾವುವು, ಪೇಡ್ ಯಾವುವು, ತ್ಯೋಹಾರ ಯಾವುವು ಅಂತ ಬರೀರಿ. ಮಾಸೆ ಆಪ್ ಕ್ಯಾ ಕ್ಯಾ ಸೀಖ್ತೆ ಹೈ ಲಿಖಿಯೇ. ತಾಯಿಯಿಂದ ನೀವೇನೆಲ್ಲ ಕಲಿತೀರಿ ಅನ್ನೋದನ್ನು ಬರೀರಿ. ಲಾಸ್ಟ್ 2 दिन की छुट्टी के लिए ಪ್ರಧಾನಾಧ್ಯಾಪಕ को छुट्टी पत्र लिखिए. 2 ದಿನಗಳ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿ ಬರೀರಿ ಅಂತ ಕೇಳಿದ್ದಾರೆ 3 ಅಂಕಕ್ಕೆ. ಇಷ್ಟು ಹಿಂದಿಯಲ್ಲಿ ಒಂದು ಅಭ್ಯಾಸ